ಈ ಬೈಕಿಗಿರೋ ಹಿಸ್ಟ್ರಿ ನಮ್ಮ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಿಂತ ಹಳೇದು ಗುರು. ಯಾವ ಕಾರಿಗೂ ಕಡಿಮೆ ಇಲ್ಲ ಗುರು. ಪರ್ಫಾರ್ಮೆನ್ಸ್ ಪವರ್ ಹೌಸ್ ಅಂದ್ಕೊಳ್ಳಿ ಬಿಕ್ ಮಾಡ್ತಿದ್ರು. ಅವಾಗೇ ಟ್ರಯಾಂಪಿಗೆ ಮತ್ತು ರಾಯಲ್ ಎನ್ಫೀಲ್ಡಿಗೆ ಟಕ್ಕರ್ ಕೊಡ್ತಿದ್ರು ಗುರು. ಟ್ರಾಫಿಕ್ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಅಂತ ದಾಟ್ಕೊಂಡು ಹೋಗೋಷ್ಟರಲ್ಲಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಹಲೋ ಬಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತೊಂದು ರೆಟ್ರೋ ಕ್ಲಾಸಿಕ್ ವಿಂಟೇಜ್ ಬೈಕ್ ರಿವ್ಯೂ ಗುರು. ನೆಕ್ಸ್ಟ್ ಲೆವೆಲ್ ಶೀಟ್ ಅಂದ್ಕೊಳ್ಳಿ. ನನ್ನ ಬೈಕ್ ಇದೆ, ನನ್ನ ಫ್ರೆಂಡ್ ನೀನಾವ್ ಅಂತ ಅವ್ನದ್ದು ಬೈಕ್. ಮರೂನ್ ಕಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ. ಅಯ್ಯೋ ಕಂಫರ್ಟ್ ಏನು ಗುರು ಇದು. ನೈಸ್ ನೈಸ್. ರಾಯಲ್ ಎನ್ಫೀಲ್ಡ್ ನೋಡಿ ಕಲಿಬೇಕು. ಟೆಕ್ನಿಕಲ್ ಸ್ಟಫಿಗೆ ಇಳಿಯೋಕ್ಕಿಂತ ಮುಂಚೆ ಈ ಗಾಡಿ ಡಿಸೈನಿಗೆ ಒಂದು ಹ್ಯಾಟ್ಸ್ ಆಫ್ ಗುರು. ಬೆನ್ನಿಲಿ ಅವರು ಪರ್ಫೆಕ್ಟ್ ವಿಂಟೇಜ್ ಚಾರ್ಮ್ ಇರೋ ಒಳ್ಳೆ ಬೈಕ್ ಕೊಟ್ಟಿದ್ದಾರೆ. ಈ ಬೈಕ್ ಹೆಸರು ಬೆನಿಲಿ ಇಂಪೀರಿಯಲ್ 400. ಲೈಕ್ 400 cc. ಟೆಕ್ನಿಕಲಿ ಹೇಳ್ಬೇಕಂದ್ರೆ 374 cc ಇಂಜಿನ್ನು. ಈ ವಿಂಟೇಜ್ ಲುಕ್ಕಿಗೆ ಅರ್ಧ ಬಿದ್ದೋಗ್ಬೇಕು. ಈ ಕ್ರೋಮ್ ಫಿನಿಕ್ಸ್ ಏನು, ರೌಂಡ್ ಹೆಡ್ ಲ್ಯಾಂಪ್, ಫುಲ್ಲು ಓಲ್ಡ್ ಸ್ಕೂಲ್ ಫೀಲ್. ಲೈಕ್ ನೋಡಿದ್ರೆ ಗೊತ್ತಾಗುತ್ತೆ ಬ್ರಿಟಿಷ್ 1950 ಕಾಲದ ಬೈಕ್ಸಿಂದ ಇನ್ಸ್ಪೈರ್ ಆಗಿರೋ ಮಾಡೆಲ್ ಇದೆ. ಈ ಇಂಪೀರಿಯಲ್ ಬೈಕ್ ಲೈಕ್ ನೇಮ್ ಬಂದಿದ್ದು 1950ಇಂದ. ಯಾವಾಗಂದರೆ ಲೈಕ್ ಬೆನಿಲಿ ಅವರು ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಬೈಕ್ ಮಾಡ್ತಿದ್ರು. ಅವಾಗೇ ಟ್ರಯಾಂಪಿಗೆ ಮತ್ತು ರಾಯಲ್ ಎನ್ಫೀಲ್ಡಿಗೆ ಟಕ್ಕರ್ ಕೊಡ್ತಿದ್ರು. ಸ್ಪೀಡಾಗಿ ಹೋಗ್ತೀನಿ, ಜುಗ್ಗಂತ ಹೋಗ್ತೀನಿ, ನೋಡಲ್ಲ ಹೋಗ್ತಾನೆ. ಈ ಥರ ಎಲ್ಲ ಹೋಗ್ತೀನಿ ಅಂದರೆ ಈ ಬೈಕ್ ಅಲ್ಲ. ಆರಾಮಾಗಿ ಕುತ್ಕೊಂಡು ಫೀಲ್ ಮಾಡ್ಕೊಂಡು ಚಿಲ್ ರೈಡ್ ಹೋಗ್ತೀನಿ. ಸ್ಪೀಡ್ ಗೀಡೆಲ್ಲ ಸಂಬಂಧ ಇಲ್ಲ ಅಂದರೆ ಈ ಬೈಕ್. ಈ ಬೈಕಿಗಿರೋ ಹಿಸ್ಟ್ರಿ ನಮ್ಮ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಿಂತ ಹಳೇದು ಗುರು. 374 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಫ್ಯೂಯಲ್ ಇಂಜೆಕ್ಟೆಡ್ ಇಂಜಿನ್ ಗುರು. ಲೈಕ್ ಅರೌಂಡ್ 21 ಹಾರ್ಸ್ ಪವರ್ ಎಟ್ 6000 RPM ಕೊಡುತ್ತೆ. 29 Nm ಟಾರ್ಕ್ ಎಟ್ 3500 RPM. ಪರ್ಫಾರ್ಮೆನ್ಸ್ ಪವರ್ ಹೌಸ್ ಅಂದ್ಕೊಳ್ಳಿ, ಬಟ್ ಸ್ಪೀಡ್ ಅಲ್ಲ. ನೀವು ಚಿಲ್ಲಾಗಿ ಹೋಗ್ಬೇಕಂದ್ರೆ ಅಷ್ಟೇ. ಈ ಬೈಕಿನ ಕೀ ನೋಡಿಲಿ, ಯಾವ ಕಾರಿಗೂ ಕಡಿಮೆ ಇಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಡಿಸೈನ್ ಕೊಟ್ಟಿದ್ದಾರೆ ಬೆನಿಲಿ ಅವರು ನೋಡಿ. ನೈಸ್. ಬನ್ನಿ ಸ್ಟಾರ್ಟ್ ಮಾಡಿ ನೋಡೋಣ. ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಸ್ಪೀಡೋಮೀಟರ್ ಮತ್ತು ಟ್ಯಾಕೋಮೀಟರ್ ಅನಲಾಗ್ ಇದೆ. ಫ್ಯೂಯಲ್ ಗೇಜ್ ಮತ್ತು ಓಡೋಮೀಟರ್ ಡಿಜಿಟಲ್. ABS ಇಂಡಿಕೇಟರ್ ತೋರಿಸೋದು ಗುರು. ಮತ್ತು ಲೋ ಫ್ಯೂಯಲ್ ವಾರ್ನಿಂಗ್ ಇದೆ ಗುರು. ನೈಸ್. ಏನು ಬರೀ ಕತೆ ಆಯ್ತು, ಗಾಡಿ ಫುಲ್ ತೋರಿಸ್ತಾನೆ ಇಲ್ಲ ಅನ್ನೋರು ವಿಂಟೇಜ್ ಬ್ಯೂಟಿನ ಒಂದು ಸಲ ನೋಡ್ರಿ ಇಲ್ಲಿ. ಗಾಡಿ ಸೀಟ್ ಹೈಟ್ ಬಂದು 780 mm. ಲೈಕ್ ಕುಳ್ಳುಕಿರೋರಿಗೆಲ್ಲ ಆರಾಮಾಗಿ ಆಗುತ್ತೆ. ನಮಗೆ ಸ್ವಲ್ಪ ಪ್ರಾಬ್ಲಮ್. ಬಟ್ ಲಾಂಗ್ ರೈಡ್ಸಿಗೆಲ್ಲ ಪರ್ಫೆಕ್ಟ್ ಗಾಡಿ ಗುರು. ಈ ಗಾಡಿ ಟೈರ್ ಸೈಜ್ ಬಂದು ಫ್ರಂಟ್ 100/90 ಸೆಕ್ಷನ್, ವೀಲ್ ಸೈಜ್ ಫ್ರಂಟ್ 482 mm, ಸ್ಪೋಕ್ ವೀಲ್ಸ್ ಕೊಟ್ಟಿದ್ದಾನೆ ಗುರು. 41 mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇರೋದು ಫ್ರಂಟ್. ಆಮೇಲೆ ಹಿಂದ್ಗಡೆ ಬಂದರೆ 130/80 ಸೆಕ್ಷನ್ ಟೈರ್, 457.2 mm ವೀಲ್ ಸೈಜ್ ಇದೆ. ಈ ಗಾಡೀಲಿರೋದು ಡಿಸ್ಕ್ ಬ್ರೇಕ್ಸ್. ಸೀಟ್ ಅಡ್ಡಿ ಇಲ್ಲ, ಮೆತ್ತಗಿದೆ. ಆದರೆ ಗಾಡಿ ಮಾತ್ರ ಎಣ ಭಾರ ಗುರು. ಕಾರ್ಬೇಟೆ ಬಂದ್ಬಿಟ್ಟು ಗಾಡಿ 205 kg, 205 kg ತಳ್ಳಷ್ಟಲ್ಲಿ. ಇದು ಇವರೇ ಹೆಚ್ಚಾಗಿ ಹಾಕ್ಸಿರೋ ಕಸ್ಟಮ್ ಮಿರರ್. ರೌಂಡ್ ಹೆಡ್ಲೈಟ್ ವಿಂಟೇಜ್ ಗಾಡಿಗೆ ಒಂಥರ ಎಕ್ಸ್ಟ್ರಾ ಲುಕ್ ಕೊಡುತ್ತೆ, ನೋಡೋಕ್ಕೆ ಚೆಂದ ಗುರು. ವಿಂಟೇಜ್ ಲುಕ್ಸ್ ಇರೋ ಈ ಬೈಕಿಂದ ಎಕ್ಸಾಸ್ಟ್ ನೋಟ್ ಕೇಳೋಣ ಬನ್ನಿ ಈಗ. ಗ್ರೌಂಡ್ ಕ್ಲಿಯರೆನ್ಸ್ 165 mm, ಸಿಕ್ಕಾಪಟ್ಟೆ ಕಡಿಮೆ. ಸಣ್ಣ ಹಳ್ಳನೂ ಬಡಿಯುತ್ತೆ.
12 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಗಾಡಿಗೆ ಬರೋದು. ಮೈಲೇಜ್ ಎಷ್ಟು ಬರೋದು ಅಂತ ಗೊತ್ತಿಲ್ಲ. ತಡ್ರಿ ನಾವು ಓನರ್ಗೆ ಕೇಳ್ಬಿಡೋಣ. ಮೈಲೇಜ್ ಎಷ್ಟಿದೆ ಈ ಗಾಡಿದು? ಎಕ್ಸ್ ಶೋರೂಮ್ ಪ್ರೈಸ್ ಬಂದು 235, ಆರ್ ಟಿ ಒ ಒಂದು 46, ಇನ್ಶೂರೆನ್ಸ್ ಒಂದು 20 ಅಂತ ಹೇಳಿದ್ರು. ಆನ್ ರೋಡ್ ಎಲ್ಲ ಸೇರಿ ಒಂದು 3.5 ಹತ್ತತ್ರ ಬರುತ್ತೆ. ಕಾಂಪಿಟೇಷನ್ ಅಂತ ಬಂದರೆ ಈಗ ಟ್ರಯಮ್ ಸ್ಪೀಡ್ 400 ಇದೆ. ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ 400 ಟ್ರಯಮ್ ಲೈಕ್ ಇದಕ್ಕಿಂತ ಚೆನ್ನಾಗಿದೆ ಗುರು. ಲೈಕ್ ಪರ್ಫಾಮೆನ್ಸ್ ವೈಸ್ ಇದು ಪರ್ಫಾಮೆನ್ಸ್ ಮಾಡಿರೋ ಗಾಡಿ ಅಲ್ಲ ಇದು ನೀವು ಆರಾಮಾಗಿ ಚಿಲ್ ಮಾಡ್ಕೊಂಡು ಲಾಂಗ್ ರೈಡ್ಸ್ ರಿಲ್ಯಾಕ್ಸ್ ಪೊಸಿಷನೆಲ್ಲ ಹೊಡಿಬೇಕಂದ್ರೆ ಓಕೆ. ನಿಮ್ಗೆ ಸ್ಪೀಡ್ ಬೇಕು, ಪರ್ಫಾಮೆನ್ಸ್ ಬೇಕು, ನೋಡೋಕೆ ಸ್ವಲ್ಪ ವಿಂಟೇಜ್ ಲುಕ್ಕು ಬೇಕು, ಬ್ರ್ಯಾಂಡು ಬೇಕು ಅಂದರೆ ಟ್ರಯಂಪಿಗೆ ಹೋಗೋಕೆ ಅಡ್ಡಿಲ್ಲ. ಆ್ಯಂಡ್ ಸೀಟಿಂಗ್ ಪೊಸಿಷನ್ ಎಲ್ಲ ಓಕೆ, ಕಂಫರ್ಟಬಲ್ ಆಗಿ ಇದೆ. ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಸೀನ್ ಇದೆ ಇದು ಓಕೆ. ಈಗ ಡಿಸ್ಅಡ್ವಾಂಟೇಜ್ ಸೈಡಿಗೆ ಬಂದರೆ LED ಕೊಡ್ಬೋದಿತ್ತು. 400cc ಬೈಕ್ ಬೆನಿಲಿ ಬ್ರ್ಯಾಂಡ್ ಎಲ್ಲ LED ಕೊಡ್ಬೋದಿತ್ತು. ಮತ್ತು ವೆಯ್ಟು ಅಷ್ಟೇ 205 kg. ತಳ್ಳಗಿರೋ ಲೈಕ್ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ. ಬಿಟ್ಟರೆ ಟಯರ್ಸ್ ಇದೆ, ಅದೇ ಟಯರ್ಸ್ ಇದೆ, ಟ್ಯೂಬ್ಲೆಸ್ ಕೊಡ್ಬೋದಿತ್ತು ಇದಕ್ಕೂ. ಬಿಟ್ಟರೆ ಇನ್ನೇನು ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತೂ ಬೆನ್ಲಿ ಅವ್ರು ಲೈಕ್ ಸ್ವಲ್ಪ ಲಿಮಿಟೆಡ್ಡೇ ಇದೆ ಅವ್ರದ್ದು, ಎಲ್ಲ ಕಡೆ ಸಿಗಲ್ಲ. ಸೊ ಅಷ್ಟು ಬಿಟ್ಟರೆ ಗಾಡಿ ಮಾತ್ರ ಟ್ರಾಫಿಕ್ ಈ ಬೆಂಗಳೂರಲ್ಲಿ ಟ್ರಾಫಿಕ್ ದಾಟ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಸರಿ, ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಇವತ್ತಾಗುತ್ತೆ ಎಡಿಟ್ ಅನ್ಕೊತೀನಿ, ನಾಳೆ ಬರುತ್ತೆ. ದೆನ್ ಹೊರಡುವ ಮನೆಗೆ. ಗಾಡಿ ಇಸ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.